ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ವಿರುದ್ಧ ಸಿಡಿದಿದ್ದಾರೆ ಆದೇಶ್ವರ್. ಜೊತೆಗೆ ಇಲ್ಲಿ ಭಾಗ್ಯ ಕೆಲಸ ಹೋಗ್ತದೆ. ಕೆಲಸ ಕಳ್ಕೊಂಡಂತಹ ಭಾಗ್ಯ ಮಾಡಿದ್ದೇನು ಆಗ್ತಿರೋದೇನು, ಇಲ್ಲಿ ತಾಂಡವ್ ಭಾಗ್ಯ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ಮಾಡಿದಂಥ ಎಡವಟ್ಟು ಇವತ್ತು ಎಲ್ಲರ ಬಗ್ಗೆ ಕೂಡ ಆದೀಶ್ವರ್ ಕೆಟ್ಟ ಒಂದು ಒಪಿನಿಯನ್ ಮಾಡೋ ಹಾಗೆ ಮಾಡಿದ. ಅವತ್ತು ಭಾಗ್ಯ ಮತ್ತು ಕುಸುಮ ತಾಂಡವೇ ಮನೆ ಮಗ, ತಾಂಡವೇ ತನ್ನ ಗಂಡ ಅಂತ ಹೇಳೋದ್ರಲ್ಲಿದ್ರು. ಆದರೆ ಇಲ್ಲಿ ತಾಂಡವೇ ಅವ್ರಿಗೆಲ್ಲರನ್ನ ಕೂಡ ಹೇಳಬಾರ್ದು ಅಂತ ತರದ್ದು. ಬಿಕಾಸ್ ಬ್ರದರ್ಗೆ ಏನಾದರೂ ಗೊತ್ತಾದರೆ ನನ್ನನ್ನು ಕೆಲಸದಿಂದ ತೆಗೆದುಬಿಡ್ತಾರೆ ಅನ್ನೋ ಕಾರಣಕ್ಕೆ. ಅದೇ ಕಾರಣಕ್ಕೆ ಅವ್ರಿಗೆಲ್ಲರೂ ಕೂಡ ಸತ್ಯವನ್ನು ಕಾಪಾಡಿಕೊಂಡ್ರು. ಆದೀಶ್ವರ್ಗೆ ಯಾವುದೇ ಸತ್ಯವನ್ನು ಕೂಡ ಹೇಳಲಿಕ್ಕೆ ಮುಂದಾಗಲಿಲ್ಲ. ಆದರೆ ಇಲ್ಲಿ ತಾಂಡವ್ ಕುಡಿದು ಮಾಡಿದಂಥ ಅವಾಂತರ ಇವತ್ತು ಆದೀಶ್ವರ್ಗೆ ತಾಂಡವ್ ಮತ್ತು ಭಾಗ್ಯ ನಡುವೆ ಇರ್ತಕ್ಕಂಥ ನಿಜವಾದ ಸಂಬಂಧ ಏನು ಅನ್ನೋದು ಗೊತ್ತಾಗಿದೆ. ವಿಷಯ ಗೊತ್ತಾಗಿದೆ ತಡ ನಿಜಕ್ಕೂ ಆದೀಶ್ವರ್ ಕೆಂಡಾಮಂಡಲಾಗಿದ್ದಾರೆ. ಆದರೆ ಯಾರತ್ರ ಕೂಡ ವಿಷಯವನ್ನು ಹೇಳಲಿಲ್ಲ. ಆದರೆ ಅಪ್ಪ ಕಾಮತ್ ಹತ್ರ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ವಿಷಯ ಗೊತ್ತಾಗ್ತಿದ್ದಾಗ ನಿಜಕ್ಕೂ ಕೂಡ ಕಾಮತ್ ಅವ್ರಿಗೆ ತುಂಬಾ ನೋವಾಗುತ್ತೆ. ಭಾಗ್ಯದೇನು ತಪ್ಪಿರುವುದಿಲ್ಲ, ನೀನು ತಪ್ಪು ತಿಳ್ಕೊಬೇಡ ಅಂತಾನೆ ಹೇಳ್ತಾರೆ. ನಿಮಗೆ ಭಾಗ್ಯ ಅಂದರೆ ತುಂಬ ಇಷ್ಟ ಅಂತ ಗೊತ್ತದೆ ಅಪ್ಪ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ರ ಅಂತಾನೆ ಇಲ್ಲಿ ಆದಿ ಕೂಡ ಮಾತನಾಡ್ತಾರೆ. ಜೊತೆಗೆ ಇಲ್ಲಿ ತಾಂಡವ್ನ ಕೆಲಸದಿಂದ ತೆಗೆದು ಬಿಡು ಅಂತ ಕೂಡ ಹೇಳ್ತಾರೆ. ತಾಂಡವ್ನ ಕೆಲಸದಿಂದ ಕಿಕ್ಔಟ್ ಕೂಡ ಮಾಡಲಾಗುತ್ತೆ. ತಾಂಡವ್ ಜೊತೆ ಶ್ರೇಷ್ಠನ ಕೂಡ ಕೆಲಸದಿಂದ ತೆಗಿಲಾಗುತ್ತೆ. ಮನೆಗೆ ಆದೀಶ್ವರ್ ಬಂದಿದ್ದಾರೆ. ಮೀನಾಕ್ಷಿ ಅವರು, ಕನ್ನಿಕಾ, ಹಾಗೆ ಮನೆಯವರು ಎಲ್ಲರೂ ಕೂಡ ಅಪ್ಪನ ಸಮೇತ ಬಂದು ಆದೀಶ್ವರ್ಗೆ ಸಮಾಧಾನ ಮಾಡ್ತಿದ್ದಾರೆ. ಅಲ್ಲಿ ತಾಂಡವ್ನ ಕೆಲಸದಿಂದ ತೆಗೆದಿದ್ಯಾ ಅಲ್ವಾ ಅಂದಾಗ ಹೌದು, ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರನ್ನ ಕೂಡ ಕೆಲಸದಿಂದ ತೆಗೆದಿದ್ದೇನೆ. ನಿಜಕ್ಕೂ ನನ್ನ ನಂಬದವರು ಮಗದೊಮ್ಮೆ ಈ ರೀತಿ ಮೋಸ ಮಾಡಿಬಿಟ್ರು. ನಿಜವಾಗ್ಲೂ ಮೂರನೇವರಾಗಿ ನನ್ನನ್ನು ನೋಡಿಬಿಟ್ರು. ಸತ್ಯ ನನ್ನಿಂದ ಮುಚ್ಚಿಟ್ಬಿಟ್ರು. ನಿಜಕ್ಕೂ ಈ ಒಂದು ಆಘಾತವನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ಆದೀಶ್ವರ್ ಅವರು. ಅದಕ್ಕೆ ಯಾರನ್ನೂ ಕೂಡ ನಮ್ಮವರು ತಮ್ಮವರು ಅಂತ ಅನ್ಕೋಬಾರ್ದು. ಎಷ್ಟೋ ಬಾರಿ ಹೇಳಿದೆ ನಾನು ನಿನಗೆ, ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಈ ಕಡೆ ಕನಿಕಾ ಕೂಡ ಭಾಗ್ಯದಿಂದನೇ ಇಷ್ಟೆಲ್ಲ ಆಗಿದ್ದು. ನನಗೆ ಗೊತ್ತಿತ್ತು ಆ ಭಾಗ್ಯ ಇಂಥವಳೆ ಅಂತ. ನೋಡಿದ್ಯಾ ಯಾವ ರೀತಿ ನಿನಗೆ ದ್ರೋಹ ಮಾಡಿದ್ಲು ಅಂತ. ಇದಕ್ಕೆ ಹೇಳೋದು ಅವಳನ್ನು ಒಂದು ನಂಬಾರ್ದು ಅಂತ ಹೇಳಿ ಕನಿಕಾ ಹೇಳ್ತಾರೆ. ಜೊತೆಗೆ ನೀನು ತಾಂಡು ಮತ್ತು ಶ್ರೇಷ್ಠನ ಕೆಲಸದಿಂದ ತೆಗೆದುಬಿಟ್ರೆ ಸಾಕಾಗೋದಿಲ್ಲ ಬ್ರದರ್, ಭಾಗ್ಯನೂ ಕೂಡ ತೆಗಿಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಬಟ್ ಭಾಗ್ಯನ ಕೆಲಸದಿಂದ ತೆಗೆದಿರುವುದಿಲ್ಲ ಆದೀಶ್ವರ್. ಕಾಮತ್ ಅವ್ರಿಗೂ ಕೂಡ ಅದು ಸರಿ ಅಂತಾನೆ ಅನಿಸುತ್ತೆ. ಬಿಕಾಸ್ ಭಾಗ್ಯದ ಏನು ತಪ್ಪಿರುವುದಿಲ್ಲ ಅನ್ನೋದೇ ಕಾಮತ್ ಅವರ ಇಂಟೆನ್ಷನ್ ಆಗಿದೆ. ಅದೇ ಕಾರಣಕ್ಕೆ ಭಾಗ್ಯನ ಕೆಲಸದಿಂದ ತೆಗೆಯೋದು ಬೇಡ ಅಂತಾನೆ ಅವರು ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ಪೂಜಾಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಪೂಜಾಳನ್ನು ಕೂಡ ಕನಿಕಾ ತರಾಟೆಗೆ ತಗೋತಾಳೆ. ತದನಂತರ ಇಲ್ಲಿ ಮತ್ತೆ ಮುಂದುವರ್ತದೆ. ನೋಡು ಬ್ರೋ, ನಿನ್ನ ಮತ್ತೆ ಭಾಗ್ಯ ಬಗ್ಗೆ ಆಲ್ರೆಡಿ ಪೇಪರ್ ಟಿವಿಲೆಲ್ಲ ಬೇರೆ ರೀತಿಯೇ ಬರ್ತದೆ. ಈಗ ನೀನೇನಾದರೂ ತಾಂಡು ಮತ್ತು ಶ್ರೇಷ್ಠನನ್ನು ಮಾತ್ರ ಕೆಲಸದಿಂದ ತೆಗೆದು ಈ ಕಡೆ ಭಾಗ್ಯಳನ್ನು ಮತ್ತೆ ಅದೇ MG ಪೋಸ್ಟಲ್ಲಿ ಉಳಿಸ್ಕೊಂಡ್ರೆ ಮತ್ತೆ ಏನು ಹೇಳ್ತಿದ್ದಾರೋ ಅದು ನಿಜ ಅಂತ ಆಗುತ್ತೆ. ಈ ಕಡೆ ತಾಂಡು ಮತ್ತು ಶ್ರೇಷ್ಠನ ಮಾತ್ರ ಕೆಲಸದಿಂದ ತೆಗೆದ್ರು ಅನ್ನೋದು ಬೇರೆ ರೀತಿಯಲ್ಲಿ ಪೋಟ್ರೆ ಆಗುತ್ತೆ. ನೋಡು, ಭಾಗ್ಯನ ಕೆಲಸದಿಂದ ತೆಗೆಯುವುದೇ ಮುಖ್ಯ ಅಂತ ಕನಿಕಾ ಹೇಳ್ತಾಳೆ. ಈ ಕಡೆ ಆದೀಶ್ವರ್ ಅವ್ರಿಗೂ ಕೂಡ ಅದು ಸರಿ ಅಂತ ಅನ್ಸುತ್ತೆ. ಹೌದು, ಸರಿ ಆಯಿತು, ಭಾಗ್ಯನ ಕೂಡ ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತಾರೆ. ಇಲ್ಲಿ ಕನಿಕಾಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ಇದೇ ಒಂದು ಸಂದರ್ಭವನ್ನ ಯೂಸ್ ಮಾಡ್ಕೋಬೇಕು. ಭಾಗ್ಯನ ಕೆಲಸದಿಂದ ತೆಗೆಯೋದಕ್ಕೆ ಒಳ್ಳೆ ಸಿಚುವೇಶನ್ ಸಿಕ್ಕಿದೆ ಅಂತ ಅನ್ಕೊಂಡ್ಲು. ಕೊನೆಗೂ ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆದ್ಲು ಕನಿಕಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ತಾನು ದುಡ್ಡು ಹೊಡಿಯೋದಕ್ಕೆ ಭಾಗ್ಯನೇ ಅಡ್ಗಾಲಾಗಿದ್ದು. ಈ ಕಡೆ ಭಾಗ್ಯನೇ ಕೆಲಸದಿಂದ ಕಿಕ್ಔಟ್ ಮಾಡಿಸಿದ್ರೆ ತಾನು ಎಷ್ಟು ಬೇಕಾದ್ರೂ ದುಡ್ಡು ಹೊಡಿಬಹುದು, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅನ್ನೋದು ಇಲ್ಲಿ ಕನಿಕಾ ಪ್ಲಾನ್ ಆಗಿತ್ತು. ತದನಂತರ ಇತ್ತ ಕಡೆ ಕಿಶನ್ ಪೂಜಾ ಮೇಲೆ ರೇಗ್ತಾರೆ. ನಿನ್ನಿಂದಾನೇ ಎಲ್ಲ ಆಗಿದ್ದು, ನನ್ನ ಅಣ್ಣ ಎಷ್ಟೆಲ್ಲ ಕಷ್ಟ ಅನುಭವಿಸಿದಾನೆ ಜೀವನದಲ್ಲಿ, ಬರೀ ನೋವೇ ಅವನಿಗೆ ಆಗ್ಬಿಟ್ಟಿದೆ. ಈಗಲೂ ಕೂಡ ನಾನು ಕೂಡ ನೋವು ಕೊಟ್ಬಿಟ್ಟೆ ಅವನಿಗೆ. ನಾನು ಅವತ್ತೇ ಸತ್ಯ ಹೇಳ್ತಿದ್ದೆ, ನೀವೇ ತಡೆದಿದ್ದು ಅಂತ ಹೇಳಿದಾಗ ಅಯ್ಯೋ ಅದರಿಂದ ಏನು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ ಅಕ್ಕ ಹೇಳಿದರು ಅಂತ ಇಲ್ಲಿ ಪೂಜಾ ಹೇಳಿದಾಗ ಒಳ್ಳೇದೋ ಕೆಟ್ಟದೋ ನಂಗದೆಲ್ಲ ಬೇಡ. ಈಗ ವಿಶ್ವ ನಾನೇ ಹೇಳಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾನೆ ಇರಲಿಲ್ಲ. ಎಲ್ಲದಕ್ಕೂ ಕೂಡ ನೀನೇ ಕಾರಣ. ಅದಕ್ಕೆ ಅಲ್ವಾ ಹೇಳೋದು, ಹೆಂಡತಿ ಮಾತನ್ನ ಕೇಳಬಾರ್ದು ಅಂತ ಹೇಳಿ ಕಿಶನ್ ಹೇಳ್ತಾರೆ. ಈ ಕಡೆ ಕನಿಕಾಗಂತೂ ಫುಲ್ ಖುಷಿ ಆಗ್ತದೆ. ಈ ಕಡೆ ಪೂಜಾ ಮತ್ತು ಆ ಕಡೆ ಭಾಗ್ಯ ಇಬ್ಬರು ಕೂಡ ನನ್ನ ಜೀವನಕ್ಕೆ ಕಂಟಕವಾಗಿದ್ರು. ಕೊನೆಗೂ ಇಬ್ರಿಗೂ ಕೂಡ ಒಂದೇ ದಿನದಲ್ಲಿ ಗ್ರಹಚಾರ ಬಿಡಿಸ್ತಿದ್ದೇನೆ. ಕೊನೆಗೂ ನಾನು ಅನ್ಕೊಂಡಿದ್ದೆಲ್ಲ ಜಸ್ಟ್ ಒನ್ ಡೇ ಇಲ್ಲೇ ಆಗ್ತದೆ ಅಂತ ಕನಿಕಾ ಫುಲ್ ಜೋಶಲ್ಲಿದ್ದಾಳೆ, ಫುಲ್ ಖುಷಿಯಾಗಿದ್ದಾಳೆ. ತದನಂತರ ಈ ಕಡೆ ಕುಸುಮವ್ರು ಕೂಡ ಮನೆಗೆ ಬರ್ತಾರೆ. ಈ ಕಡೆ ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ಭಾಗ್ಯ ಕೆಲಸ ಮಾಡ್ತಿರ್ತಾರೆ. ಇಲ್ಲ ಭಾಗ್ಯ ಇಲ್ಲೇ ಇದ್ದಾಳೆ, ನಾನು ಏನಾದರೂ ಹೋದರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಂಡು ಅವಳಿಗೆ ಗೊತ್ತಾಗ್ಬಿಡತ್ತೆ ಅಂತ ಅನ್ಕೊಂಡು ನಾರ್ಮಲ್ ಆಗಿ ಬರ್ತಾರೆ. ಏನತ್ತೆ ಏನಾಯಿತು ಆದೀಶ್ವರ್ ಅವ್ರನ್ನ ಭೇಟಿ ಮಾಡಿದ್ರ ಅಂದಾಗ ಇಲ್ಲಿ ಆದಿ ಹೇಳಿದಂಥ ಮಾತುಗಳನ್ನು ಕುಸುಮವ್ರು ನೆನಪು ಮಾಡ್ಕೋತಾರೆ. ನೀವು ನನ್ನ ಫ್ರೆಂಡ್ ಅಂತ ಕರಿಬೇಡಿ, ನಿಮ್ಮ ಹತ್ರ
ಮಾತಾಡೋದಕ್ಕೆ ಏನೂ ಕೂಡ ಉಳಿದಿಲ್ಲ, ಮಾತಾಡ್ತಿಲ್ಲ ಅಂದರೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅರ್ಥ ಅಂತ ಹೇಳಿ ಹೋಗಿದ್ದನ್ನು ಕುಸುಮ ಅವರು ನೆನಪು ಮಾಡ್ಕೋತಾರೆ. ಬಟ್ ಭಾಗ್ಯ ಹತ್ರ ಏನೂ ಹೇಳುವುದಿಲ್ಲ. ಮಾತಾಡ್ತಾ ಅಂತ ಎಲ್ಲ ಹೇಳ್ತಾರೆ. ಯಾಕೆ ಅವರು ನಮ್ಮನ್ನೆಲ್ಲ ಬೇಡ ಅಂತ ಹೇಳಿದ್ರು ಹೋಗೋದು ಅಂತ ಕೇಳಿದಾಗ ಅಯ್ಯೋ ಅದೇನೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಕುಸುಮ ಅವರು. ನಾನು ರೂಮಿಗೆ ಹೋಗ್ತೀನಿ ಅಂತ ಹೊರಟ್ಬಿಡ್ತಾರೆ. ಇಲ್ಲ ಅತ್ತೆ ಬೇರೆ ರೀತಿ ಇದ್ದಾರೆ, ನಿಜಕ್ಕೂ ಅವ್ರು ಯಾಕೆ ಬೇರೆ ಯಾರು ಬರೋದು ಬೇಡ, ಮಾವಯ್ಯ ಮಾತ್ರ ಬರಬೇಕು ಅಂತ ಹೇಳಿದ್ರು, ಇಲ್ಲ ಏನೋ ಇದೆ ಇದರಲ್ಲಿ ಏನೋ ವಿಷಯ ಮುಚ್ಚಿರ್ತಿದ್ದಾರೆ ಅಂತಾನೆ ಭಾಗ್ಯಗೆ ಅನಿಸುತ್ತೆ. ಅಷ್ಟರಲ್ಲಿ ಪೂಜಾನೇ ಮನೆಗೆ ಬರ್ತಾಳೆ. ಪೂಜಾ ಮನೆಗೆ ಹತ್ಕೊಂಡು ಬಂದಿದ್ದನ್ನ ನೋಡಿ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಇಲ್ಲಿ ಸುನಂದ್ ಅವರಂತೂ ಏನೇ ಜಗಳ ಮಾಡ್ಕೊಂಡು ಬಂದಿದ್ಯಾ ಗಂಡನ ಮನೆಯಿಂದ ಏನಾದರೂ ಜಗಳ ಮಾಡ್ಕೊಂಡು ಬಂದಿದ್ರೆ ಮೊದಲು ಇಲ್ಲಿಂದ ಹೋಗ್ಬಿಡು, ಯಾವುದೇ ಕಾರಣಕ್ಕೂ ಈ ರೀತಿಯೆಲ್ಲ ಮನೆ ಬಿಟ್ಟು ಇರೋದು ಸರಿ ಬರುವುದಿಲ್ಲ ಅಂದಾಗ ಅಲ್ಲಿ ಬೇರೆದೇ ಆಗಿದೆ ಅಕ್ಕ, ನಾನು ಇಲ್ಲಿಗೆ ಬಂದಿರೋದು ನಿನ್ನ ವಿಷಯನೇ ಹೇಳೋದಕ್ಕೆ. ನಿಜವಾಗ್ಲೂ ನಿನ್ನ ಬಗ್ಗೆ ಎಲ್ಲರೂ ಕೂಡ ತಪ್ಪು ತಿಳ್ಕೊಂಡಿದ್ದಾರೆ ಅಕ್ಕ, ನಿನ್ನ ಮತ್ತು ತಾಂಡವ್ ಭಾವನ ಸಂಬಂಧ ಏನು ಅನ್ನೋದು ಆದಿಭಾವಂಗೆ ಗೊತ್ತಾಗಿದೆ ಅಂತ ಹೇಳಿದಾಗ ನಿಜಕ್ಕೂ ಶಾಕ್ ಆಗುತ್ತೆ ಎಲ್ರಿಗೂ ಕೂಡ. ಹೇಗೆ ವಿಷಯ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ. ಹೇಗೆ ಗೊತ್ತಾಯಿತು ಏನು ಅಂತ ಗೊತ್ತಿಲ್ಲ. ನಾನು ಕಿಶನ್ನ ಕೇಳಿದೆ, ಆದರೆ ಕಿಶನ್ನೇ ನನ್ನ ಮೇಲೆ ರೇಗ್ಬಿಟ್ಟ, ಹೇಗೆ ಏನು ಅಂತ ಗೊತ್ತಿಲ್ಲ. ಹಾಗಾಗಿನೇ ಆದಿಭಾವ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾರೆ. ಇದು ಎಲ್ಲದಕ್ಕೂ ಕೂಡ ಕಾರಣನೇ ಇದು ಅಂತ ಹೇಳ್ತಿದ್ದಾಳೆ ಪೂಜಾ. ಈ ವಿಷಯ ಗೊತ್ತಾಗಿದ್ರಿಂದನೇ ನನ್ನ ಫ್ರೆಂಡು ಆ ರೀತಿ ಕೋಪ ಮಾಡ್ಕೊಂಡಿರ್ಬೇಕು ಅಂತ ಕುಸುಮ ಅವ್ರಿಗೂ ಅನಿಸುತ್ತೆ. ತದನಂತರ ಇಲ್ಲಿ ಭಾಗ್ಯನ ಕೆಲಸದಿಂದ ತೆಗಿಯೋಕೆ ಎಲ್ಲ ರೀತಿ ವ್ಯವಸ್ಥೆ ನಡೀತದೆ. ಅತ್ತ ಕಡೆ ಶ್ರೇಷ್ಠ ಮತ್ತು ತಾಂಡವ್ ನಿಜಕ್ಕೂ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಈ ಕಡೆ ತಾಂಡವ್ ಹೇಗೆ ಗೊತ್ತಾಯಿತು ಅಂತಿದ್ರೆ ನಿಮ್ಮಮ್ಮನೇ ಹೇಳಿರೋದು ಅಂತ ಶ್ರೇಷ್ಠ ಹೇಳ್ತಿದ್ದಾರೆ. ಈ ಕಡೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ತಾಂಡವ್, ಬಟ್ ಅಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ. ಆತ ಕಡೆ ಶ್ರೇಷ್ಠ ಹಾಗೆ ಕನಿಕಾ ಕಾಲ್ ಮಾಡಿದ್ದೆ. ಏನಾಯಿತು, ಯಾಕೆ ಅದೇ ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಅಂತ ಶ್ರೇಷ್ಠ ಕೇಳಿದಾಗ, ಯಾಕೆ ಅಂದರೆ ತಾಂಡವೇ ಮಾಡ್ಕೊಂಡಿರೋ ಎಡವಟ್ಟು. ಇವತ್ತು ಕೆಲಸದಿಂದ ನೀವಿಬ್ಬರು ಕಿಕ್ಔಟ್ ಆಗಿದ್ರ ಅಂದರೆ ಅದಕ್ಕೆಲ್ಲ ಕಾರಣ ತಾಂಡವ್, ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಅಂಥದ್ದು ಏನಾಯಿತು ಅಂದಾಗ ಕುಡುತ್ಮತ್ತಲ್ಲಿ ತನ್ನ ಮತ್ತು ಭಾಗ್ಯ ನಡುವೆ ಏನು ಸಂಬಂಧ ಇದೆ, ಭಾಗ್ಯಕ್ಕೆ ನಾನು ಏನೆಲ್ಲ ಕಾಟ ಕೊಟ್ಟೆ ಎಲ್ಲವನ್ನ ಕೂಡ ಹೇಳಿದ್ದಾನೆ, ಅದರಿಂದನೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿ ಕನಿಕಾ ಕಾಲ್ ಕಟ್ ಮಾಡ್ತಾರೆ. ಅಯ್ಯೋ ಏನಿದು, ಇವನೇ ಮಾಡಿಬಿಟ್ಟು ಈ ಥರ ಕುಣಿತದಾನ, ಇವ್ನು ಮಾಡ್ಕೊಂಡಿರೋ ಅವಸ್ಥೆಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಶ್ರೇಷ್ಠ ಅನ್ಕೋತಾರೆ. ನಂತರ ಅನ್ಕೋತಾರೆ, ಹೌದಲ್ವಾ ನಾನು ಕೂಡ ಇದನ್ನೇ ಅನ್ಕೊಂಡೆ, ಇವರಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇರಬಾರ್ದು ಅಂತ. ಅದೇ ಆಯ್ತಲ್ಲ ಅಂತ ಖುಷಿಯಿಂದ ಬಂದಿದ್ದೆ. ಈ ಕಡೆ ತಾಂಡವ್ ಇದು ಹೇಗಾಯ್ತು ಗೊತ್ತಾ, ಭಾಗ್ಯನೇ ಎಲ್ಲನೂ ಕೂಡ ಹೇಳಿರೋದು ಆದಿ ಹತ್ರ ಅಂತ ಹೇಳಿ ಸುಳ್ಳೆ ಹೇಳ್ಬಿಡ್ತಾಳೆ ಶ್ರೇಷ್ಠ. ಯಾಕಂದ್ರೆ ಈ ಒಂದು ಸುಳ್ಳಿಂದ ತಾಂಡು ಮತ್ತೆ ಆದಿ ಭಾಗ್ಯ ಇಬ್ರು ಕೂಡ ಮತ್ತಷ್ಟು ದೂರ ಆಗ್ತಾರೆ ಅಂತಕ್ಕಂಥದ್ದು ಶ್ರೇಷ್ಠ ಇಂಟೆನ್ಷನ್ ಆಗಿದೆ. ಇದರಿಂದ ಕೋಪ ಮಾಡ್ಕೊಂಡಂತ ತಾಂಡವ್ ಮೊದಲು ಭಾಗ್ಯಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಭಾಗ್ಯ ಆಫೀಸ್ಗೆ ಬಂದಿದ್ದಾರೆ. ಏನೇ ಅನ್ಕೊಂಡಿದ್ಯಾ ನೀನು, ನನ್ನ ಮತ್ತೆ ತಾಂಡವ್ ಬ್ರದರ್ ನಡುವೆ ತಂದಿಟ್ಬಿಟ್ಟು ತಮಾಷೆ ನೋಡ್ಬಿಟ್ಟು ನನ್ನ ಕೆಲಸದಿಂದ ತೆಗೆಸ್ಬಿಟ್ಟೆ ಅಲ್ವಾ, ಹಾಗೆ ಹೀಗೆ ಅಂತ ಹೇಳಿ ನಿಂಗೆ ಏನು ಮಾಡ್ತೀನಿ ನೋಡು ಅಂತ ಹೇಳಿ ಭಾಗ್ಯಗೆ ಹೊಡೆಯುವುದಕ್ಕೆ ಇಲ್ಲಿ ತಾಂಡವ್ ಮುಂದಾಗ್ತಿದ್ದಾಗೆ ಅಲ್ಲಿಗೆ ಆದಿ ಬ್ರದರ್ ಎಂಟ್ರಿ ಕೊಡ್ತಾರೆ. ಆದಿ ಅವರು ಎಂಟ್ರಿ ಕೊಟ್ಟಿದ್ದ ಇಲ್ಲಿ ತಾಂಡವ್ ಮೇಲೆ ರೊಚ್ಚಗೆತ್ತಿದ್ದಾರೆ. ಇಲ್ಲಿ ತಾಂಡವ್ ಕಪಾಳಕ್ಕೆ ಬಾರಿಸ್ತಾರೆ. ಇಲ್ಲಿ ಕೊನೆಗೂ ತಾಂಡವ್ಗೆ ಮಂಗಳಾರತಿ ಆಗ್ತದೆ ಇಲ್ಲಿ ಭಾಗ್ಯ ಆಫೀಸ್ನಲ್ಲಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಕೊನೆಗೂ ಇಲ್ಲಿ ಭಾಗ್ಯನ ಕ್ಷಮಿಸಿ ಇಲ್ಲಿ ತಾಂಡವನ ಆಫೀಸಿಂದ ಹೊರಗಡೆ ದಬ್ಬುದ್ರ ಆದಿ, ಏನಾಯಿತು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ